ಆ ಕೈಲ್ ಜೆಮಿಸನ್ ಅನ್ನೋ 7 ಅಡಿ ಇದ್ದಂತ ಒಬ್ಬ ಆಲ್ರೌಂಡರ್ ನ ತಗೊಂಡ್ರಪ್ಪ ನೀವು 2021ರಲ್ಲಿ 15 ಕೋಟಿ ಕೊಟ್ಟು ಹೈಯೆಸ್ಟ್ ಬಿಡ್ ಮಾಡಿ ತಗೊಂಡ್ರಿ. ಆದ್ರೆ ಅದ್ರ ನೆಕ್ಸ್ಟ್ ಇಯರ್ ಅವ್ರು ನ್ಯೂಜಿಲೆಂಡ್ ಅಲ್ಲೇ ಇಲ್ಲ, ಸೀನ್ ಅಲ್ಲೇ ಇಲ್ಲ, ಅವ್ರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲೇ ಇಲ್ಲ 2 ವರ್ಷದಲ್ಲಿ. ಅಬ್ಬಬ್ಬ ನಿಮ್ ಬ್ರಿಲಿಯನ್ಸ್ ನ ಮೆಚ್ಚಬೇಕು. ಜನ ನಿಮಗೆ ಬಾಯಿಗೆ ಬಂದಂಗ್ ಬೈತಾರೆ. ಯಾಕೆ ಹೇಳಿ? ನೀವು ಮಜಾ ಮಾಡ್ಕೊಂಡು ಚಾಲಿ ಮಾಡ್ಕೊಂಡಾಗ ಆಕ್ಷನ್ ಮಾಡ್ತೀರಾ, ನಿಮಗೆ ತಲೆ ಎಲ್ಲ ಖಾಲಿ ಏನ್ ನೀವು ಮಾಕ್ ಆಕ್ಷನ್ ಮಾಡಿರ್ತೀರ. ನೀವು ಜೆಟಾದಲ್ಲಿ ಡ್ರೈ ಫ್ರೂಟ್ಸ್ ತಿನ್ನೋಕೋ ಇಲ್ಲ ಸ್ನಾಕ್ಸ್ ತಿನ್ನೋದಿಕ್ಕೋ ಇಲ್ಲಾಂದ್ರೆ ಗೋಡಂಬಿ ದ್ರಾಕ್ಷಿ ಕೊಡ್ತಾರೆ ಅಂತ ತಿನ್ನೋದಿಕ್ಕೆ ಖಂಡಿತ ಹೋಗ್ಬಿಡಿ. ಆ ತರ ಹೋಗೋದಾದ್ರೆ ಇಲ್ಲಿ ಬೆಂಗಳೂರಲ್ಲೇ ಇದ್ಬಿಡಿ. RCB ಅಲ್ಲಿ ನೀವು ಆಕ್ಷನ್ಗೆ ಹೋಗ್ತೀರಾ ಅಂದ್ರೆ ಆಕ್ಷನ್ ಟೇಬಲ್ ಮೇಲೆ ಅಲ್ಲಿ ನಿಮಗೆ ಪ್ಯಾಷನ್ ಇರಬೇಕು. ನೀವು ಟೈಮ್ ಪಾಸ್ ಮಾಡಕ್ ಹೋದಂಗೆ ಹೋಗಿರ್ತೀರ. ಯಾರ ಮೇಲೋ ಕ್ರೇಜಿಯಾಗಿ ಬಿಡ್ ಮಾಡ್ತೀರಪ್ಪ. ಅಲ್ಜರಿ ಜೋಸೆಫ್, ನೀವು ಒಬ್ಬ ಬೌಲರ್ನ ತಗೋಬೇಕು, ಗನ್ ಬೌಲರು, ಫಾಸ್ಟ್ ಬೌಲರು, ವಿಕೆಟ್ ಟೇಕಿಂಗ್ ಬೌಲರ್ ಬೇಕು ಅಂತ ಹೇಳ್ಬಿಟ್ಟು 12 ಕೋಟಿ ಕೊಟ್ಟು ಬಿಡ್ ಮಾಡ್ತೀರಾ. 2 ಮ್ಯಾಚ್ ಕೂಡ ಗೆಲ್ಸ್ಕೊಡಲ್ಲ. ನೀವು ಸಿಂಪಲ್ ಆಗಿ ಹೇಳೋದು, ನಾನು ಚೆನ್ನೈ ಟೀಮ್ನವರು ಬಿಡ್ ಮಾಡಕ್ ಕೂತ್ಕೊಂಡಿರ್ತಾರೆ. ನೀವು ನೋಡ್ಬೇಕು ಅವ್ರನ್ನ ಎಷ್ಟು ಪ್ಯಾಷನೇಟ್ ಆಗಿರ್ತಾರೆ ಅಂದ್ರೆ, ಅಲ್ಲಿ ಯಾರು ಕೂಡ ಒಳ್ಳೆ ಏನು ನೀಟಾಗಿ ಏನು ಐರನ್ ಮಾಡ್ಕೊಂಡು ಡ್ರೆಸ್ ಹಾಕೊಂಡು, ಅಂದ್ರೆ ಯಾರು ಐರನ್ ಮಾಡ್ಕೊಳ್ಳಲ್ಲ ಡ್ರೆಸ್ಗೆ ಅಂತ ಹೇಳಲಿಲ್ಲ ನಾನು ಚೆನ್ನೈ ಅವರು. ನೀವ್ ಹೆಂಗ್ ಹೋಗಿರ್ತೀರಾ ಅಂತ ಹೇಳಿದ್ರೆ ಈ ಜಾಲಿ ಟ್ರಿಪ್ಗೆ ಹೋಗ್ತಾರಲ್ಲ ಹಂಗ್ ಕಾಣ್ತಾ ಇರ್ತೀರ. ನಿಮ್ಮನ್ನ 17 ವರ್ಷದಿಂದ ನೋಡಿದೀವಿ. ಮೈಕ್ ಹೆಸನ್ ಇದ್ದಾಗ್ಲೂ ಅಷ್ಟೇ, ಡ್ಯಾನಿಯಲ್ ವೆಟೋರಿ ಇದ್ದಾಗ್ಲೂ ಅಷ್ಟೇ, ಈಗ ಮೋ ಬೋಬಾಟ್ ಇದ್ದಾಗ್ಲೂ ಅಷ್ಟೇ. ಅವ್ರು ಎಷ್ಟು ಪ್ಯಾಷನೇಟ್ ಆಗಿ ಕೂತಿರ್ತಾರೆ ಅಂತ ಹೇಳಿದ್ರೆ, ಸ್ಕೌಟಿಂಗ್ ಮಾಡಿ ಪ್ಲೇಯರ್ನ ಗಮನಿಸಿರ್ತಾರೆ. ಒಬ್ಬ ಸಮೀರ್ ರಿಜ್ವಿ ಉತ್ತರ ಪ್ರದೇಶದಲ್ಲಿ ಡೊಮೆಸ್ಟಿಕ್ ಆಡೋಂತ ಪ್ಲೇಯರು, ಅವ್ರನ್ನ ಪಿಕ್ ಮಾಡ್ತಾರೆ. ಅವಿನಾಶ್ ಅರವೆಲ್ಲಿ ಅಂತ ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ನ ಚೂಸ್ ಮಾಡ್ತಾರೆ. ಸಿಮರ್ಜಿತ್ ಸಿಂಗ್ ನ ಚೂಸ್ ಮಾಡ್ತಾರೆ. ನೀವು ಒಬ್ರನ್ನು ಚೂಸ್ ಮಾಡಲ್ವಲ್ರಿ. ರಚಿನ್ ರವೀಂದ್ರನ್ 1,80,00,000 ತಗೋತಾರೆ. ಅವ್ರು ಪಿಕ್ ಮಾಡ್ತಾರೆ, ದುಡ್ಡಿ ಪರ್ಸ್ ಇಟ್ಕೊಂಡಿರ್ತಾರೆ, ಹೆಕ್ತಾರೆ. ನೋಡಿ, ಇವ್ರು ಬೇಕು ನಮ್ಗೆ, ಇವ್ರು ಮುಂದಿನ 2 ವರ್ಷಕ್ಕೆ 5 ವರ್ಷಕ್ಕೆ ಬಿಡ್ ಮಾಡ್ತೀವಿ ನಾವು ಇವ್ರನ್ನ. ಸೊ ಆ ತರ ಚೂಸ್ ಮಾಡ್ತಾರೆ. ಅಲ್ಲೊಂದು ಯುದ್ಧದ ತರ ನಡೆಸ್ತಾರೆ. ಒಂದು ಆಕ್ಷನ್ ಟೇಬಲ್ ಮೇಲೆ ಒಂದು ವಾರ್ ನಡೀತಾ ಇರುತ್ತೆ. ನೀವು ನೋಡಿದ್ರೆ ಜಾಲಿ ಮಾಡ್ಕೊಂಡು ಕೂತಿರ್ತೀರ. ನೀವು ಒಂದ್ಸಾರಿ ಮೈಕ್ ಹೆಸನ್ ಇದ್ರು ಬಂದ್ಬಿಟ್ಟು ನ್ಯೂಜಿಲೆಂಡ್ ಪ್ಲೇಯರ್ಸ್ ನ ಒಂದಷ್ಟು ತಗೋಬಿಡು. ಯಾಕೆಂದ್ರೆ ನಿಮ್ಗೆ ನ್ಯೂಜಿಲೆಂಡ್ ಪ್ಲೇಯರ್ಸ್ ಗೊತ್ತು, ನೀವು ತಗೊಳ್ಳಿ. ಇನ್ಯಾರೋ ನೆಕ್ಸ್ಟ್ ಬರ್ತಾರೆ, ಮೋ ಬೋಬಾಟ್ ಬರ್ತಾರೆ, ನೀವು ಒಂದಷ್ಟು ಇಂಗ್ಲೆಂಡ್ ಪ್ಲೇಯರ್ಸ್ ನ ತಗೊಳ್ಳಿ. ಆಮೇಲೆ ಆಂಡಿ ಫ್ಲವರ್ ಬರ್ತಾರೆ, ಒಂದಷ್ಟು ಜಿಂಬಾಬ್ವೆ ಪ್ಲೇಯರ್ಸ್, ಅದ್ಯಾರೋ ಇದು ಸಿಕಂದರ್ ರಾಜಾ, ಬ್ಲೆಸಿಂಗ್ಸ್ ಮುಜರ್ ಬನಿ, ಅಂದ್ರೆ ಇವ್ ಯಾರು ಆಡಲ್ಲ ಪ್ಲೇಯರ್ಸ್, ತಗೊಳ್ಳೋದು ವೇಸ್ಟ್ ಅಂತಲ್ಲ. ಸೊ ನಿಮಗೆ ಯಾರು ಇಷ್ಟನೋ ಅವ್ರನ್ನ ತಗೋಬಿಡೋದು. ನಿಮ್ಗೆ ಅವ್ರ ಸ್ಟ್ರೆಂತ್ ಗೊತ್ತು. ಈಗ ಮೋ ಬೋಬಾಟ್ ಇಂಗ್ಲೆಂಡ್ ಟೀಮ್ ನ ಬಿಲ್ಡ್ ಮಾಡ್ತಾ ಇದ್ರು. ಸೊ ಇಂಗ್ಲೆಂಡ್ ನ ಜಾಸ್ ಬಟ್ಲರ್ ತಗೋಬಿಡೋಣ, ಲಯಾಮ್ ಲಿವಿಂಗ್ಸ್ಟೋನ್ ತಗೊಳ್ಳೋಣ, ಅಂದ್ರೆ ಪಂಜಾಬ್ ಅವ್ರ ಏನಾದ್ರು RTM ಕಾರ್ಡ್ ಪ್ಲೇ ಮಾಡಿದ್ರೆ ಸ್ಯಾಮ್ ಕರನ್ ತಗೋಬಿಡೋಣ. ನಿಮಗೆ ಅವ್ರು ಗೊತ್ತು ಸರಿ, ಇಂಡಿಯನ್ ಪಿಚಸ್ ಅಲ್ಲಿ ಅವ್ರ ಹೆಂಗ್ ಆಡ್ತಾರೆ ಅಂತ ಗೊತ್ತಾ? ಅಥವಾ ಇಲ್ಲಿ RCB ಚೆನ್ನೈ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸ್ಟಡಿ ಮಾಡಿದಿರಾ ಅವ್ರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ? ಸೊ ಅವ್ರನ್ನ ತಗೋಬಿಡೋದು. ನಮ್ಮ ಟೀಮಲ್ಲಿ ನಮ್ಮವ್ರನ್ನ ತಗೊಂಡ್ವಿ. ಈ ಚಟಗಳನ್ನ ಬಿಟ್ಟಾದ್ರೂ ಇನ್ನಾದ್ರೂ ಇದು ಮಾಡಿ. ನೀವು ಕಳೆದ ಸಾರಿ ಬಿಡಿ, ನೀವು 2015ರಲ್ಲಿ ಯುವರಾಜ್ ಸಿಂಗ್ ತಗೊಂಡಿದ್ದು, 2021ರಲ್ಲಿ ಕೈಲ್ ಜೆಮಿಸನ್, ಅಬ್ಬಬ್ಬಬ್ಬ ಆ ಕೈಲ್ ಜೆಮಿಸನ್ ಅನ್ನೋ 7 ಅಡಿ ಇದ್ದಂತ ಒಬ್ಬ ಆಲ್ರೌಂಡರ್ ನ ತಗೊಂಡ್ರಪ್ಪ ನೀವು 2021ರಲ್ಲಿ 15 ಕೋಟಿ ಕೊಟ್ಟು ಹೈಯೆಸ್ಟ್ ಬಿಡ್ ಮಾಡಿ ತಗೊಂಡ್ರಿ. ಆದ್ರೆ ಅದ್ರ ನೆಕ್ಸ್ಟ್ ಇಯರ್ ಅವ್ರು ನ್ಯೂಜಿಲೆಂಡ್ ಅಲ್ಲೇ ಇಲ್ಲ, ಸೀನ್ ಅಲ್ಲೇ ಇಲ್ಲ, ಅವ್ರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲೇ ಇಲ್ಲ 2 ವರ್ಷದಲ್ಲಿ. ಅಬ್ಬಬ್ಬ ನಿಮ್ ಬ್ರಿಲಿಯನ್ಸ್ ನ ಮೆಚ್ಚಬೇಕು. ಜನ ನಿಮಗೆ ಬಾಯಿಗೆ ಬಂದಂಗ್ ಬೈತಾರೆ. ಯಾಕೆ ಹೇಳಿ? ನೀವು ಮಜಾ ಮಾಡ್ಕೊಂಡು ಚಾಲಿ ಮಾಡ್ಕೊಂಡಾಗ ಆಕ್ಷನ್ ಮಾಡ್ತೀರಾ, ನಿಮಗೆ ತಲೆ ಎಲ್ಲ ಖಾಲಿ ಏನ್ ನೀವು ಮಾಕ್ ಆಕ್ಷನ್ ಮಾಡಿರ್ತೀರ. ನೀವ್ ಏನಕ್ಕೆ ಈ 120 ಕೋಟಿನ ಹಾಳು ಮಾಡೋದಿಕ್ಕೆ ಹೋಗ್ತೀರಾ ಅಲ್ಲಿಗೆ? ನಿಮಗೆ ಹೆಂಗ್ ಬೇಕಂತ ತಗೊಳ್ಳಿ. ಅಲ್ಲಿ ಆರಾಮಾಗಿ ಏನೋ ಡ್ರೈ ಫ್ರೂಟ್ಸ್ ತಿನ್ಕೊಂಡು ಸ್ನಾಕ್ಸ್ ತಿನ್ಕೊಂಡು ಬರೋದಿಕ್ಕೆ ಹೋಗ್ಬೇಕು ಆಕ್ಷನ್ ಟೇಬಲ್ಗೆ. ಇಲ್ಲಿ 6-7 ಕೋಟಿ ಜನರ ಇಮೋಷನ್ಸ್. ಇವ್ರು ಅನ್ಕೋತಾರೆ ಈ ಪ್ಲೇಯರ್ ನ ತಗೋಬೇಕು RCBಗೆ. ನಿಜವಾಗ್ಲೂ ಚಿನ್ನಸ್ವಾಮಿಲಿ ಸಖತ್ತಾಗಿ ಆಡ್ತಾರಪ್ಪ, ಇವ್ರು ಇರ್ಬೇಕು ಟೀಮಲ್ಲಿ. ನೀವು ಆ ದೇವದತ್ ಪಡಿಕಲ್ಲು, ಯಜ್ವೇಂದ್ರ ಚಹಲ್ ಇವ್ರನ್ನ ಬಿಟ್ಬಿಡ್ತೀರಾ. ಪಡಿಕಲ್ ಬ್ಯಾಕ್ ಟು ಬ್ಯಾಕ್ 50 ಹೊಡೆದಿದ್ದಾರೆ, ಹ್ಯಾಟ್ರಿಕ್ 50. 3 ಮ್ಯಾಚ್ ಅಲ್ಲಿ ಕನ್ಸರ್ಕ್ಯೂಟಿವ್ 50 ಹೊಡೆದಂತ ಪಡಿಕಲ್ ನ ನೆಕ್ಸ್ಟ್ ಇಯರ್ ಬಿಡ್ತೀರಾ. ಚಹಲ್ ನ ಬಿಡ್ತೀರಾ ನೀವು. ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ RCBಗೆ ಹೈಯೆಸ್ಟ್ ವಿಕೆಟ್ ಟೇಕರ್ ಅಂದ್ರೆ ಅದು ಚಹಲ್. ಅವ್ರನ್ನ ಬಿಡ್ತೀರಾ. ಯಾರನ್ನ ತಗೋತೀರಾ? ಅವ್ರ ಬದಲು ವನಿಂದು ಹಸರಂಗ ತಗೋತೀರಾ, ಬೇರೆ ತಗೋತೀರಾ. ಅಂದ್ರೆ ನಿಮ್ಗೆ ಈ T20 ರ್ಯಾಂಕಿಂಗ್ ಅಲ್ಲಿ ಯಾರು ಟಾಪ್ ಅಲ್ಲಿ ಇದಾರೆ, ಹಂಗಾರೆ ಈ ಸಾರಿ ಆದಿಲ್ ರಶೀದ್ ತಗೋಬಿಡಿ. ಅವರೇ T20 ನಂಬರ್ 1 ಇರೋದು ರ್ಯಾಂಕಿಂಗ್ ಅಲ್ಲಿ. ಆದಿಲ್ ರಶೀದ್ ತಗೋತೀರಾ? ತಗೊಂಡ್ರೆ ನಿಮ್ನ ಯಾರೋ ದಡ್ಡ ಅಂತಾನೆ. ಇದನ್ನೇ ಮಾಡ್ಕೊಂಡ್ಬಂದು ಇನ್ನು RCB ಕಪ್ಪಲ್ಲಿ ಗೆಲ್ಲುತ್ತೆ, ಚಿಪ್ ಗೆಲ್ಲುತ್ತೆ ಅಷ್ಟೇ RCB. ಸೊ ಸುಮ್ಮನೆ ಲೋಕಲ್ ಪಲ್ಸ್ ಇರಬೇಕು. ಈಗ ನೀವು ನಿಮ್ಮ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಿಮ್ಮ ಏರಿಯಾದಲ್ಲಿ ಹೋಗ್ತೀರಾ ಅಂದ್ರೆ 10 ವರ್ಷದಿಂದ ಅಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ ನೀವು ಕಣ್ಣು ಮುಚ್ಕೊಂಡು ಹೋಗ್ತೀರಾ ಅಲ್ವಾ?
ಬೇಕಾದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ನಿಮ್ ಏರಿಯಾದಲ್ಲಿ ಎಲ್ಲಿ ಹಂಪ್ಸ್ ಇದೆ, ಎಲ್ಲಿ ಗುಂಡಿ ಇದೆ ನಿಮಗೆ ಗೊತ್ತಿದ್ದೇ ಇರುತ್ತೆ. ನೀವು ಅಲ್ಲಿ ಕಣ್ಣು ಮುಚ್ಕೊಂಡ್ ಬೇಕಾದ್ರು 10 ವರ್ಷದಿಂದ ಗಾಡಿ ಓಡಿಸಿರೋ ರೋಡಲ್ಲಿ ನಿಮ್ ಬೈಕ್ ನ ನೀವು ಚೆನ್ನಾಗೇ ಓಡಿಸ್ತೀರಾ. ಹಂಗೆ RCBಲಿ ಈ ಚಿನ್ನಸ್ವಾಮಿಲಿ 10-15 ವರ್ಷದಿಂದ ಕ್ರಿಕೆಟ್ ಆಡಿದಾನೆ ಅಂದ್ರೆ ಅವನು ಎದುರುಗಡೆ ಅವನಿಗೆ ಬಾಲ್ ಹಾಕೊಂಡು ಮಿಚೆಲ್ ಸ್ಟಾರ್ಕೆ ಆಗಿರ್ಲಿ, ಬುಮ್ರಾನೇ ಆಗಿರ್ಲಿ ಅಥವಾ ಟ್ರೆಂಟ್ ಬೋಲ್ಟೆ ಆಗಿರ್ಲಿ, ಅವನಿಗೆ ಗೊತ್ತು ಈ ಚಿನ್ನಸ್ವಾಮಿ ಪಿಚ್ ಅಲ್ಲಿ ಬಾಲ್ ಎಷ್ಟು ಫ್ಲೈಟ್ ಆಗುತ್ತೆ, ಬಾಲ್ ಹೆಂಗ್ ಟರ್ನ್ ಆಗುತ್ತೆ, ಆ ಪಿಚ್ ಹೆಂಗಿದೆ, ಇದು ಅವನಿಗೆ ಆ ಕಾನ್ಫಿಡೆನ್ಸೇ ಅವನ ಅರ್ಧ ಚೆನ್ನಾಗಿ ಆಡಿಸ್ಬಿಡುತ್ತೆ. ನೀವೊಬ್ಬ RCB ಲೋಕಲ್ ಪ್ಲೇಯರ್ನ ಇಟ್ಕೊಳ್ಳಲ್ಲ ಅಂದ್ರೆ ನೀವು ಎಂತ ಟೀಮ್ ಮಾಡ್ತೀರ? ಜನ ಚೀತು ಅಂತ ನಿಮ್ಗೆ ಉಗಿತಾರೆ. ಒಬ್ಬ ವಿರಾಟ್ ಕೊಹ್ಲಿ ಇಟ್ಕೋತೀರಾ, ಒಬ್ಬ ಸ್ಟಾರ್ ಪ್ಲೇಯರ್ನ ಇಟ್ಕೊಂಡು ನಿಮ್ಮ ಬ್ರ್ಯಾಂಡ್ ನ ಬಿಲ್ಡ್ ಮಾಡ್ಕೋತೀರಾ, ದುಡ್ಡು ಮಾಡ್ಕೋತೀರಾ. ಇನ್ನೇನ್ ಮಾಡ್ತೀರಾ ನೀವು ಒಂದ್ 3 ವರ್ಷ ಬಂದು ಎಷ್ಟು ಹಾಳು ಮಾಡ್ಬೋದು ಅಷ್ಟು ಹಾಳು ಮಾಡ್ಬಿಟ್ಟು ಹೋಗ್ತೀರಾ ಟೀಮ್ನ. ನೆಕ್ಸ್ಟ್ 3 ವರ್ಷಕ್ಕೆ ಮತ್ತೊಬ್ರು ಬರ್ತಾರೆ. ಯಾಕೆ ಈ ಮ್ಯಾನೇಜ್ಮೆಂಟ್ ಹೋಗಿ ಅಲ್ಲೇ ನ್ಯೂಜಿಲೆಂಡು, ಇಂಗ್ಲೆಂಡು, ಇನ್ಯಾವುದೋ ಏನು ಬೇರೆ ಬೇರೆ ಕಡೆಯಿಂದ ಇಲ್ಲಿನ ಕೋಚ್ಗಳನ್ನ ಚೂಸ್ ಮಾಡ್ತಾರೆ. ಲೋಕಲ್ ಕೋಚ್ಗಳನ್ನೂ ಚೂಸ್ ಮಾಡಲ್ಲ, ಲೋಕಲ್ ಪ್ಲೇಯರ್ಸ್ನು ಚೂಸ್ ಮಾಡಲ್ಲ. ಯಾಕೆಂದ್ರೆ ನೀವೇ ಲೋಕಲ್ ಅಲ್ಲ, ಏನು ಮಾಡಕ್ಕಾಗಲ್ಲ. RCB ಕತೆ ಗೊತ್ತಿಲ್ಲ. ಇದು ಸದ್ಯ ನಮ್ಗೆ ಅನಿಸ್ತಾ ಇರೋದು ಈ ಸಾರಿ ಆದ್ರೂ ಸ್ವಲ್ಪ ಈ ಸ್ನಾಕ್ಸು, ಡ್ರೈ ಫ್ರೂಟ್ಸು, ಜ್ಯೂಸ್ ಕುಡಿಯೋದು ಬಿಟ್ಟು ಆಕ್ಷನ್ ಟೇಬಲ್ ಮೇಲೆ ತಲೆಲೇನಾದ್ರು ಬುದ್ಧಿ ಇದ್ರೆ ಒಳ್ಳೆ ಟೀಮ್ ನ ಸೆಲೆಕ್ಟ್ ಮಾಡ್ಕೊಂಡು RCB ಫ್ಯಾನ್ಸ್ಗಾದ್ರೂ ನ್ಯಾಯ ಸಲ್ಲಿಸ್ತೀರಾ? ನೀವು ಒಬ್ಬ ಸ್ಕೌಟಿಂಗ್ ಮಾಡಿ ಒಬ್ಬ ಡೊಮೆಸ್ಟಿಕ್ ಪ್ಲೇಯರ್ನ, ಅದ್ಭುತ ಪ್ಲೇಯರ್ನ ಸೆಲೆಕ್ಟ್ ಮಾಡ್ತೀರಾ? ಈ ಸಾರಿ ನೋಡೋಣ. ಈ ಕತೆ ನಿಮ್ದು RCB ಜಡ್ಡಾದಲ್ಲಿ ಈ ಸಾರಿ ಏನೋ ಹೇಳ್ತಾರಲ್ಲ, ಕಡದ ಕಟ್ಟೆ ಹಾಕ್ತಾರೋ. ಸೊ ಫ್ಯಾನ್ಸ್ ಕೂಡ ನೋಡ್ಬೇಕು ಅಂತ ಇದಾರೆ. ಕಳೆದ ಸಾರಿನೇ ಫ್ಯಾನ್ಸ್ ಬಾಯಿ ಬಂದಂಗೆ ಹೋಗ್ತಿದ್ದಾರೆ, ನಮಗ್ ಕೊಟ್ಬಿಡಿ RCB ಟೀಮ್ನ, ₹1 ದುಡ್ಡು ಕಲೆಕ್ಟ್ ಮಾಡಿ RCB ಟೀಮ್ನ ಕಟ್ತೀವಿ, ಬಿಲ್ಡ್ ಮಾಡ್ತೀವಿ ಅಂತ. ಗೊತ್ತಿಲ್ಲ ಈ ಸಾರಿ ಆದ್ರೂ RCB IPL ಗೆಲ್ಲು ಅಂತ ಒಂದು ಪರ್ಫೆಕ್ಟ್ ಟೀಮ್ನ ಬಿಲ್ಡ್ ಮಾಡುತ್ತಾ? ನಮಗೂ ಕುತೂಹಲ ಇದೆ. ಸೊ ಮತ್ತಷ್ಟು ಅಪ್ಡೇಟ್ ಕೊಡ್ತೀವಿ. ನಾವು ಬೈದಿದ್ದು ಪರ್ಸನಲ್ ಅಲ್ಲ ಅಥವಾ ಯಾವುದೇ ಟಾರ್ಗೆಟ್ ಇಲ್ಲ, ಜಸ್ಟ್ ನಮ್ಮ RCB ಒಳ್ಳೆ ಟೀಮ್ ಬಿಲ್ಡ್ ಮಾಡಬೇಕು ಅನ್ನೋ ಕಾರಣಕ್ಕಷ್ಟೇ. ಇದನ್ನ ನೀವು 17 ವರ್ಷದಿಂದ ನೋಡಿರ್ತೀರಾ, ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಮತ್ತಷ್ಟು ಈ ರೀತಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.